यो नित्यमच्युतपदाम्बुजयुग्मरुक्मव्यामोहतः तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमते रामानुजाय नमः। श्रीमद्यादवशैलाग्रशेखरं सद्गुणाकरं योगानन्दनृसिंहाख्यं दैवतं पर्युपास्महे। स्फुरत्सहस्रारशिखातितीव्रं सुदर्शनं भास्करतुकोटितुल्यं सुरद्विषां प्राणविनाशिविष्णोः चक्रं सदाहं शरणं प्रपद्ये। भगवन् सर्वविजयी सहस्रारा अपराजिता शरणं त्वां प्रपन्नोऽस्मि श्रीकरं श्रीसुदर्शनम्। ಇವತ್ತು ನಮ್ಮ ಸಾರಂಗಪಾಣಿ ಅವರ ಮನೆಯಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮ ನಡೆದಿದೆ. ಅದೇನಪ್ಪ ಅಂತ ಕೇಳಿದ್ರೆ ಸುದರ್ಶನ ನಾರಸಿಂಹ ಸುದರ್ಶನ ಷಡಕ್ಷರ ಮಂತ್ರಸಿದ್ಧಿಗಾಗಿ ಮಾಡಿದ ಹೋಮಗಳು. ಅದನ್ನು ಸಾರಂಗಪಾಣಿ ಕಳೆದ 3 ದಿನಗಳಿಂದ ನಡೆಸಿದ. ಇವತ್ತು ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, ಹೋಮ ಮುಗೀತು, ಪೂರ್ಣಾಹುತಿ ತರ್ಪಣ ಪೂಜೆ ಎಲ್ಲ ಇವತ್ತು ನೋಡಿದ್ರಿ. ಆದರೆ ಇವತ್ತಿಂದ ಆರಂಭ ಮಾಡಿಲ್ಲ. ಸಾರಂಗಪಾಣಿ ಇದನ್ನು ಸುಮಾರು 48 ದಿನಗಳಿಂದ ಉಪಾಸನೆ ಮಾಡ್ತಾರೆ. ಆ 48 ದಿನಗಳಿಂದ ಮಾಡಿದ ಉಪಾಸನೆಯ ಫಲಭೂತವಾಗಿ ಕಳೆದ 3 ದಿನಗಳಿಂದ ಅಹೋರಾತ್ರಿ, ನನಗೆ ಮೊನ್ನೆ ಆರಂಭಿಸಿದಾಗಿಂದ ನೋಡಿದಾಗ ನಿನ್ನೆ ರಾತ್ರಿ ಮಲಗಿದಾಗ 1 ಗಂಟೆ 24 ನಿಮಿಷ. ಮತ್ತೆ ನಿನ್ನೆ ನಾವು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಬರೋಷ್ಟರೊಳಗೆ, ಪೌರ್ಣಿಮಾ ಸ್ನಾನ ದಕ್ಷಿಣ ಕುಂಭಮೇಳದಲ್ಲಿ ಮುಗಿಸ್ಕೊಂಡು ಬರೋಷ್ಟರೊಳಗೆ, ನಾವು ಬರೋಷ್ಟರೊಳಗೆ 11 ಗಂಟೆ ಆಗಿತ್ತು. ಅದಾದ್ಮೇಲೆಯೂ ಹೋಮಗಳನ್ನು ಹವನಗಳನ್ನು ಮಾಡ್ತಾ ಇದ್ದರು. 2 ಗಂಟೆ ಆಲ್ಮೋಸ್ಟ್. ಮೊನ್ನೆ 1 ಗಂಟೆ 24 ನಿಮಿಷ. ಇದು ಬಹಳ ಜನ ಅಸಾಧ್ಯವಾದಂಥದ್ದು. ಸಾವಿರಾರು ಲಕ್ಷಗಟ್ಟಲೆ ಜನರಿಗೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸ್ಕೊಳ್ಳೋದೇ ಒಂದು ವಿಶೇಷ. ಪ್ರಪಂಚದಲ್ಲಿ ಒಂದು ನಿಯಮ ಇದೆ. ಯಾರು ಗೆಲ್ಲೋದಕ್ಕಿಂತ ಮುಂಚೆ ನೋಡ್ತಾ ಇರ್ತಾರೆ ನಮ್ಮನ್ನೆಲ್ಲ, ಅವರು ನಾನಾ ವಿಧವಾಗಿ ಪರಿಹಾಸ್ಯ ಮಾಡ್ತಾರೆ ನಮ್ಮನ್ನ, ಮತ್ತು ನಮ್ಮನ್ನ ತುಳಿಯೋದಕ್ಕೆ ನೋಡ್ತಾರೆ, ನಮ್ಮ ಬಗ್ಗೆ ತುಂಬ ಕಡಿಮೆಯಾಗಿ ಮಾತಾಡ್ತಾರೆ. ನಾವು ಸಾಧನೆಯಲ್ಲಿರುವಾಗ ಅದು ಸಹಜ. ಸಾಧನೆಯನ್ನು ಮಾಡುವಂಥವ್ರಿಗೆ ಬೇಕಾದಷ್ಟು ಜನ ಈ ರೀತಿ ಎಲ್ಲ ಮಾಡ್ತಾರೆ. ಆದರೆ ಒಂದು ಸಲ ಸಾಧಿಸಿದ ಮೇಲೆ ಆಮೇಲೆ ಎಲ್ಲರೂ ಇವರು ನಮ್ಮ ಕಮ್ಯುನಿಟಿ, ಇವರು ನಮ್ಮ ಮನೆಯವರು, ಇವರು ನಮ್ಮ ಜೊತೆಗಾರರು, ನಮ್ಮ ಜೊತೆಲೇ ಇದ್ದ ಅಂತ ಹೇಳ್ಕೊಂಡೆಲ್ಲ ಓಡಾಡ್ತಾರೆ. ಬೇರೆ ಉದಾಹರಣೆಗಳನ್ನೆಲ್ಲ ಹೇಳಿದೆ. ನಾವೇ ನೋಡೋದಾದ್ರೂ ನಾವು ಪೂರ್ವದಲ್ಲಿ ಮೇಲ್ಕೋಟೆಯಲ್ಲಿದ್ದಾಗ ನೋಡ್ತಾ ಇದ್ದದ್ದಕ್ಕೂ ಇವತ್ತಿಗೂ ಜನ ಭಾಳ ಜನ ಇವರೆಲ್ಲ ನಮ್ಮ ಜೊತೆಲೇ ಓದಿದ್ದು ಅಂತೆಲ್ಲ ಹೇಳ್ಕೊಡ್ಬೇಕಾರೆ, ಕೆಲವರೆಲ್ಲ ಇನ್ನೂ ಮುಂದಕ್ಕೆ ಹೋಗಿ ಇವರೆಲ್ಲ ನಮ್ಮ ಸಂಬಂಧಿಕರು ಅಂತ ಬೇರೆ ಹೇಳ್ಕೊಳ್ತಾರೆ. ಅವ್ರು ಯಾರು ನಮ್ಮ ಸಂಬಂಧಿಕರು ಆಗಿರೋದಿಲ್ಲ, ನಮ್ಮ ಜೊತೆ ಓದಿರೋದು ಇಲ್ಲ. ಮತ್ತು ಎಲ್ಲರೂ ಅವರು ನಮಗೆ ಪರಿಚಯ ಇದ್ದಾರೆ ಅಂತ ಹೇಳ್ಕೊಳ್ತಾರೆ. ಅವ್ರು ನಮ್ಮ ಪರಿಚಯನೂ ಇರೋದು. ಆದರೆ ಆ ಟೈಮಲ್ಲಿ ನಮ್ಮನ್ನು ಎಷ್ಟು ರೀತಿಯಲ್ಲಿ ಅವರು ಮಾತಾಡ್ತಾರೆ ಎಲ್ಲ. ಹಾಗೆಯೇ ಈ ಮಂತ್ರ ಜಪಗಳನ್ನು ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಉತ್ಸಾಹಿ ಯುವಕರು ಮಂತ್ರಶಾಸ್ತ್ರವನ್ನು ಅಭ್ಯಾಸ ಮಾಡೋಣ, ಸುಮ್ಮನೆ ಹಣಕ್ಕಾಗಿ ನಾವು ಏನನ್ನೋ ಮಾಡಬಾರ್ದು, ಒಂದು ಮಂತ್ರೋಪದೇಶ ಮಾಡಿಕೊಂಡು ಅದರ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ, ಶಾಸ್ತ್ರಬದ್ಧವಾಗಿ ನಾವು ಬದುಕ್ತೀವಿ ಅಂತ ಒಂದು ತೀರ್ಮಾನವನ್ನು ತಗೊಂಡು. ಈ ಶಾಸ್ತ್ರಬದ್ಧವಾಗಿ ಬದುಕೋದು ಅಂದ್ರೆ ಏನೋ, ಮಂತ್ರೋಪದೇಶವನ್ನು ಮಾಡ್ಕೊಳ್ಳೋದು, ಸದ್ಗುರುವಿನಿಂದ ಮಾಡ್ಕೊಳ್ಳೋದು ಅಂದರೆ ಅವ್ರಿಗೊಂದು ಪರಂಪರೆ. ನನ್ನ ಗುರು ಹೇಗಿದ್ದ ಅನ್ನೋದು ಮುಖ್ಯ ಅಲ್ಲ, ಅವನ ಗುರು ಹೇಳಿದ್ನಲ್ಲ, ಹಾಗೆ ಗುರುವಾಗಿ ಬಂದಿರುವಂತಹ ಮಂತ್ರಗಳನ್ನು ತಗೊಳ್ಳೋದು, ಆ ಗುರುಮುಖೇನ ಮಂತ್ರಗಳನ್ನು ತಗೊಂಡು ಅದರಲ್ಲಿ ಎಷ್ಟು ಅಕ್ಷರ ಇದೆಯೋ ಅಷ್ಟು ಅಕ್ಷರದ ಲಕ್ಷದ ಜಪ ಮಾಡೋದು. ಉದಾಹರಣೆಗೆ ಓಂ ವಿಂ ವಿಜಯಲಕ್ಷ್ಮಿಯೇ ನಮಃ ಅಂತ ವಿಜಯಲಕ್ಷ್ಮಿ ಮಂತ್ರ ಇದ್ರೆ ಗುರುವಿನಿಂದ ಮಂತ್ರೋಪದೇಶ ತಗೊಂಡು ಓಂಕಾರಕ್ಕೆ 1 ಲಕ್ಷ, ವಿಂಕಾರಕ್ಕೆ 1 ಲಕ್ಷ, ಜಯಕಾರಕ್ಕೆ ವಿವಿಗೆ ಇನ್ನೊಂದು 1 ಲಕ್ಷ, ಜಕಾರಕ್ಕೆ 1 ಲಕ್ಷ, ಯಕಾರಕ್ಕೆ 1 ಲಕ್ಷ, ಹೀಗೆ ಓಂ ವಿಂ ವಿಜಯಲಕ್ಷ್ಮಿಯೇ ನಮಃ ಅನ್ನೋ ಮಂತ್ರವನ್ನೇ ಸುಮಾರು 7-8 ಲಕ್ಷ ಜಪಿಸ್ಬೇಕು. ಹಂಗೆ ಆ ರೀತಿ ಜಪ ಮಾಡಬೇಕು ಫಸ್ಟು. ಆ ಜಪ ಮಾಡುವಾಗ ನಿಯಮ ಇದೆ. ಅದನ್ನು ಸುಮ್ಮನೆ ಇವತ್ತು ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಇನ್ನೊಂದು ವರ್ಷಕ್ಕೆ ಮುಗಿಸ್ತೀನಿ ಹಂಗೆಲ್ಲ ಅಲ್ಲ. ಇವಾಗ ಟ್ರೈನು ತಿರುಪತಿಗೆ ಹೋಗ್ಬೇಕು, ನೀವು ಇಲ್ಲಿನ ಟ್ರೈನ್ ಬಿಟ್ಬಿಟ್ಟು ನೆಕ್ಸ್ಟ್ ಇಯರ್ಗೆ ಹೋದರೆ ನೀವು ತಡ್ಕೊಳ್ತೀರ, ಪ್ರಯೋಜನ ಇಲ್ಲ. ಸೊ ಕಂಟಿನ್ಯೂಯಸ್ ಆಗಿ ಮಾಡಬೇಕು. ಹಾಗಿದ್ರೆ 48 ದಿನ ಅನ್ನೋದು ಒಂದು ಮಂಡಲ. ಈ ಮಂಡಲದೊಳಗಡೆ ಅದನ್ನು ಮುಗಿಸ್ಬೇಕು. ಈ ಮಂಡಲದೊಳಗಡೆ ಮುಗಿಸೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. 48 ದಿನಗಳಲ್ಲಿ ಅವರು ಈ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ 8 ಲಕ್ಷ ಜಪ ಮುಗಿಬೇಕು.
ಇವಾಗ 8 ಲಕ್ಷಕ್ಕೆ 10%. ನೆಕ್ಸ್ಟ್ ತದ್ ದಶಾಂಶ ಅಂದರೆ ಎಷ್ಟು? 8 ಲಕ್ಷಕ್ಕೆ 10% ಅಂದರೆ 80,000 ಮಂತ್ರ ಹೋಮ ಮಾಡಬೇಕು. ಓಂ ಮೊದಲು ಮಂತ್ರ ಜಪ, ಓಂ ನಮೋ ನಾರಾಯಣಾಯ. ಈಗ ಜಪ ಓಂ ನಮೋ ನಾರಾಯಣಾಯ ಸ್ವಾಹ, ಓಂ ನಮೋ ನಾರಾಯಣ. ಈ 80,000 ಇದಕ್ಕೆ ತದ್ದಶಾಂಶ ಅಂದರೆ 8,000 ಅಷ್ಟು ತರ್ಪಣ ಮಾಡಬೇಕು. ಓಂ ನಮೋ ನಾರಾಯಣಂ ತರ್ಪಯಾಮಿ, ಓಂ ನಮೋ ನಾರಾಯಣಂ ತರ್ಪಯಾಮಿ ಅಂತ ಈಗ ತರ್ಪಣ. ಅದಕ್ಕೆ 10% ಬ್ರಾಹ್ಮಣ ಭಕ್ತ ಭೋಜನ. ಇದು ಮಾಡಿದ್ರೆ ಮಂತ್ರಸಿದ್ಧಿ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳಿದೆ. ಎಷ್ಟು ಜನವೂ ಪ್ರಯತ್ನ ಮಾಡೋಕ್ಕಾಗೋದಿಲ್ಲ. ಇದನ್ನು ನಮ್ಮ ಒಂದಷ್ಟು ಯುವಕರು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಅದರಲ್ಲಿ ನಮ್ಮ ಶ್ರೀನಿಧಿ, ನಮ್ಮ ಪ್ರಶಾಂತು ಆಯ್ತಲ್ಲ, ನಮ್ಮ ಪಾಣಿ, ಇವರು 3 ಜನನು ಈ ಮಂತ್ರ ಜಪವನ್ನು. ಇದಕ್ಕೆ ಮುಂಚೆ ಯಾರು ಮಾಡಿಲ್ವಾ ಅಂತ ಕೇಳಬೇಡಿ, ಇದಕ್ಕೆ ಮುಂಚೆ ಮಾಡಿರೋರು ಇದ್ದಾರೆ. ಇವರು ಈ ಗ್ರೂಪ್ನಲ್ಲಿ ಮಾಡಬೇಕು ಅಂತ ನಾನು ಹೇಳಿದ ಫಾರಿನರ್ಸೇ ಮಾಡಿದ್ದಾರೆ ಭಕ್ತಿಯಿಂದ. ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಇದನ್ನು ಮಾಡಿದ ತಕ್ಷಣವೇ ಈಗ ನೆಕ್ಸ್ಟು ಪ್ರಶ್ನೆ, ಇವರು ಮಂತ್ರ ಜಪ ಮಾಡಿಕೊಳ್ಳೋದ್ರಿಂದ ಎಲ್ಲವನ್ನೂ ಬಿಟ್ಬಿಡ್ತಾರೆ, ಸನ್ಯಾಸಿಗಳಾಗ್ಬಿಡ್ತಾರೆ, ಆಮೇಲೆ ಇವರು ಮಠದ ಆಧಿಪತ್ಯ ವಹಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಇದನ್ನು ಮಂತ್ರ ಜಪ ಮಾಡ್ತಾ ಇದ್ರೆ ಮನೆಯಲ್ಲಿ ಒಳ್ಳೇದಾಗೋದಿಲ್ಲ. ಹೀಗೆ ನಾನಾ ವಿಧವಾಗಿ ಜನಗಳು ಏನು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ. ಇದನ್ನೆಲ್ಲ ಹೇಳೋದ್ರಿಂದ ಏನು ಪ್ರಯೋಜನ ಅಂತ ನೀವು ಕೇಳಿದ್ರೆ, ಮಂತ್ರಸಿದ್ಧಿಯನ್ನು ವಿಘ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸಂಸಾರ ಬಿಟ್ಬಿಡು ಅಂತ ಯಾರು ಹೇಳಿದ್ದಾರೆ? ಹಾಗಿದ್ರೆ ಮಂತ್ರ ಮಾಡಿದವರೆಲ್ಲ ಮಂತ್ರಸಿದ್ಧಿ ಬಿಟ್ಬಿಟ್ಟು ಸಂಸಾರ ಬಿಟ್ಬಿಟ್ಟಿದ್ದಿದ್ರೆ ಮಂತ್ರೋಪದೇಶದ ಪರಂಪರೆನೇ ಇರ್ತಿರ್ಲಿಲ್ವಲ್ಲ. ನಮ್ಮ ಶ್ರೀರಾಮಾನುಜ ಸತ್ಸಂಪ್ರದಾಯದಲ್ಲಿ ಇನ್ನೂ ಒಂದು ವಿಶೇಷ ಇದೆ. ಸಮಾಶ್ರಯಣ ಪರಂಪರೆಗಳೆಲ್ಲ ಬಂದಿರೋದು, ಗುರು ಪರಂಪರೆಗಳೆಲ್ಲ ಬಂದಿರೋದು ಗೃಹಸ್ಥ ಪರಂಪರೆಯಲ್ಲೇ. ಸನ್ಯಾಸಿಗಳು ಮೊದಲು ಸಮಾಶ್ರಯಣ ಮಾಡ್ತಾ ಇರಲಿಲ್ಲ. ಅಗ್ನಿ ಸನ್ಯಾಸಿಗಳಿಗೆ ಹೇಳಿಲ್ಲ. ಯಾವ ಸನ್ಯಾಸಿಯು ಸಮಾಶ್ರಯಣವನ್ನು ಮಾಡೋ ಹಾಗಿರಲಿಲ್ಲ ಹಿಂದೆ. ಈಗ ಏನಪ್ಪಾ ಅಂದರೆ ಇದು ರಿವರ್ಸಲ್ಲಿ ಇದೆ. ಎಲ್ಲ ಸನ್ಯಾಸಿಗಳೇ ಮಾಡ್ತಾ ಇದ್ದಾರೆ. ಇನ್ನು ಹೇಳಿದ್ರೆ ಬಹಳ ಬೇಜಾರಾಗ್ಬೋದು. ಶಾಸ್ತ್ರವನ್ನು ಗಮನಿಸಿದ್ರೆ ಹಾಗೇನೆ. ಹಾಗಿದ್ರೆ ಗೃಹಸ್ಥ ಪರಂಪರೆಯಲ್ಲೇ ಇದು ಮಾಡಬೇಕು ಅಂತ. ಹಾಗಾಗಿ ಯಾರೋ ಮಂತ್ರ ಜಪ ಮಾಡಿಕೊಂಡ್ರೆ ಅವರಿಗೆ ಗೃಹಸ್ಥಾಶ್ರಮ ಹೊರಟೋಗ್ಬಿಡುತ್ತೆ, ಸನ್ಯಾಸ ಬರುತ್ತೆ ಅನ್ನೋದೆಲ್ಲ ದೊಡ್ಡ ಸುಳ್ಳು. ಇನ್ನೂ ತೇಜಸ್ ಬರುತ್ತೆ ಅವರಿಗೆ, ಸಂಸಾರದಲ್ಲಿ ಇರೋದಕ್ಕೆ ತೇಜಸ್ ಬರುತ್ತೆ. ಮಂತ್ರ ಜಪದಿಂದ 1 ಮಗು ಆಗೋ ಜಾಗದಲ್ಲಿ 4 ಮಗು ಮಾಡ್ಕೋಬಹುದು. ಯಾಕಂದ್ರೆ ಲೋಕಕ್ಷೇಮವಾಗಿಯೇ ಸತ್ಪ್ರಜೆಗಳನ್ನ ನಾವು ಕೊಡಬೇಕು ಅನ್ನೋದೇ ಶಾಸ್ತ್ರ. ಹಂಗಾಗಿ ಇದೆಲ್ಲ ಸುಳ್ಳು. ಆಮೇಲೆ ಮಂತ್ರ ಜಪದಿಂದ ಮಹಾಲಕ್ಷ್ಮಿಯ ಕೃಪೆ ಆಗುತ್ತೆ. ಇನ್ನೂ ಹೆಚ್ಚಿನ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಬೇಕಾದ್ರೆ. ಬ್ರಾಹ್ಮಣರು ದುಡ್ಡನ್ನು ಬಯಸಬಾರದು ಅನ್ನೋದು ನಿಯಮ. ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ ಶಾಸ್ತ್ರ. ಆದರೆ ಬ್ರಾಹ್ಮಣರು ಬಯಸಿದ್ರೂ ಕೂಡ ದುಡ್ಡು ಬರುತ್ತೆ ಮಂತ್ರ ಜಪದ ಫಲದಿಂದ. ಹಾಗಾಗಿ ಇದೆಲ್ಲ ಮಿಥ್ಯಾವಾದಗಳನ್ನು ಮೀರಿ ಆಮೇಲೆ ಪಾಣಿಗೆ ಹೇಳೋದು, ಅಲ್ಲ ಪಾಣಿ ನಿನ್ನ ಕೈಲಿ ಇದಾಗೋದಿಲ್ಲ, ನಿನ್ನ ಕೈಲಿ ಇದಾಗೋದಿಲ್ಲ, ನಿನ್ನ ಕೈಲಿ ಇದಾಗೋದಿಲ್ಲ ಅಂತ ಪ್ರತಿದಿನ ಅವನನ್ನು ಕುಗ್ಸೋದು. ಇದನ್ನು ಯಾಕೆ ಮಾಡ್ತಾ ಇದೀಯಾ ಅನ್ನೋದು. ಯಾರೋ ಒಬ್ರು ಸತ್ಕಾರ್ಯಗಳನ್ನು ಮಾಡ್ತಾ ಇದ್ರೆ ಆಯಿತು, ನನ್ನ ಕೈಲಾದ ಸಹಾಯ ಮಾಡ್ತೀನಿ, ಇಲ್ಲ ಸಹಾಯ ಆಗಲಿಲ್ವಾ ನಾನು ಮೌನವಾಗಿರ್ತೀನಿ ಅಂತಲೂ ಹೇಳೋದಿಲ್ಲ. ಸಾಧ್ಯವಾದಷ್ಟು ಅವ್ರನ್ನ ಕುಗ್ಸೋದು. ಅವತ್ತು ಯಾವತ್ತೋ ಒಂದು ಜ್ವರ ಬರುತ್ತೆ ಅವ್ರಿಗೆ, ನೋಡ್ದಾ ಇದೇ ಜಪದಿಂದ ನಿನಗೆ ಬಂದ್ಬಿಡ್ತು ಜ್ವರ ಅನ್ನೋದು. ಮನುಷ್ಯ ಸಹಜವಾಗಿ ಆಗೋದನ್ನೆಲ್ಲ ಹೇಳಿ ಎಲ್ಲ ರೀತಿಯಲ್ಲಿ ಕುಗ್ಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ, ಅನೇಕ ವಿಧಗಳಲ್ಲಿ ಸಹಸ್ರಾರು ವಿಘ್ನಗಳನ್ನು ಉಂಟು ಮಾಡಿದ್ರು ಕೂಡ ಇದೆಲ್ಲವನ್ನು ಜಯಿಸಿ ಸುದರ್ಶನ ಮಂತ್ರಾನುಗ್ರಹದಿಂದ, ಸುದರ್ಶನ ಮಹಾರಾಜಕಿ ಜೈ, ಸುದರ್ಶನನ ಅನುಗ್ರಹದಿಂದ ಹೇಗೆ ಅವನು ಎಲ್ಲ ಅಂಧಕಾರಗಳನ್ನು ಓಡಿಸ್ತಾನೋ, ಸಮಸ್ತವನ್ನು ನಾಶ ಮಾಡ್ತಾನೋ, ದುಷ್ಟತನನ ಸಮಸ್ತ ಭೂತ ಪ್ರೇತ ಪಿಶಾಚಾದಿ ಬಾಧೆಗಳನ್ನು ಓಡಿಸ್ತಾನೋ, ಹಾಗೆ ಸುದರ್ಶನ ತನ್ನ ಬಹಳ ಸಹಸ್ರ ಬಲದಿಂದ ಇವತ್ತು ಪಾಣಿಯಲ್ಲಿ ನೆಲೆಗೊಂಡು ಪಾಣಿ ಪೂರ್ಣವಾಗಿ 6 ಲಕ್ಷ ಮಂತ್ರ ಜಪವನ್ನು ಜಪಿಸಿ 6 lakh ಟೈಮ್ಸ್ ನಿರಂತರವಾಗಿ ಮಂತ್ರವನ್ನು ಜಪಿಸಿ 60,000 ಹೋಮಗಳನ್ನು ಮಾಡಿ, ನೀವೇನು ಬೇಡ 15 ನಿಮಿಷ ಮೊಬೈಲ್ ಬಿಟ್ಬಿಟ್ಟು ಕುಂತ್ಕೊಳ್ಳಿ, ಎಷ್ಟು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಒಂದು ದಿನ ಯಾರನ್ನು ಮಾತಾಡಿಸದೆ ಮನೇಲಿ ಕೂತ್ಕೊಳ್ಳಿ ನೋಡೋಣ, ಅವಾಗ ಅದರ ಬಲ ಗೊತ್ತಾಗುತ್ತೆ, ಮೌನದ ಬಲ ಏನು. ಚಳಿಯಲ್ಲಿ ಹೋಗಿ 0 ಡಿಗ್ರಿಲಿ ಗಂಗೆ ಒಳಗಡೆ ಮುಳುಗಿ ಆವಾಗ ಸ್ನಾನದ ಫಲ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ಮಾಡಿದವರು ಗೊತ್ತು. ರಾತ್ರಿ 12 ಗಂಟೆಯಲ್ಲಿ ಮಾಘಸ್ನಾನ ಪೌರ್ಣಿಮೆ ಮಾಡಿಕೊಂಡು ಮುಳುಗಿದಾಗ ಗೊತ್ತಾಗುತ್ತೆ ಅದೇನು ಪವರ್. ಹಾಗೆ ಗ್ರಹಣ ಕಾಲದಲ್ಲಿ ಯಾವತ್ತಾದ್ರೂ ನೀರೊಳಗಿದ್ದೀರಾ ಇದ್ರೆ ಗೊತ್ತಾಗುತ್ತೆ. ಇದ್ರಲ್ಲಿ ಗೊತ್ತಿಲ್ಲದೆ ಇರೋರಿಗೆ ನಾವೇನು ಮಾತಾಡಬಾರ್ದು. ಹಾಗಾಗಿ ಎಲ್ಲವನ್ನು ಮುಗಿಸಿ 3 ದಿನಗಳ ಕಾಲ ಹೋಮ ನಿರಂತರವಾಗಿ 60,000 ಹೋಮ ಮುಗಿಸಿ 6,000 ತರ್ಪಣಗಳನ್ನು ಮುಗಿಸಿ ಈಗ ಬ್ರಾಹ್ಮಣ ಭೋಜನ ತನಕ ಬಂದಿದೆ. ಇದಕ್ಕೆಲ್ಲ ಪ್ರೇರೇಪಣೆ ಅಂತಂದರೆ ಅವ್ರ ತಂದೆಯವರು ಕುಲಶೇಖರ ಪೆರುಮಾಳ್.
ಕುಲಶೇಖರರು ಅವರು ಆ ಸಹಸ್ರ ಸುದರ್ಶನನ ಪ್ರತಿಷ್ಠೆಗೂ ಸುದರ್ಶನನ ಮಂತ್ರ ಜಪಕ್ಕೂ ಅವರ ಲಕ್ಷ್ಮೀ ನರಸಿಂಹನ ಆರಾಧನೆಗೂ ಸಾಲಗ್ರಾಮ ಆರಾಧನೆಗೂ ಅವರು ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇವರ ಕುಟುಂಬಗಳೆಲ್ಲ ಹಿಂದಿನಿಂದಲೂ ಒಳ್ಳೆ ಸಂಸ್ಕೃತಜ್ಞರು, ಎಲ್ಲ ಶ್ರೇಷ್ಠವಾದ ವಿದ್ವಾಂಸರು. ಇವರ ತಾತ ಶ್ರೀನಿವಾಸಯ್ಯ ಬಹಳ ದೊಡ್ಡ ಪಂಡಿತರು, ಅನೇಕ ಪುಸ್ತಕಗಳನ್ನು ಬರೆದವರು, ಇಂಗ್ಲೀಷ್ನಲ್ಲಿಯೂ ಅಷ್ಟೇ ಸಾಮರ್ಥ್ಯ ಇದ್ದವರು. ಸಂಸ್ಕೃತ, ಇಂಗ್ಲೀಷು, ತಮಿಳು, ಕನ್ನಡ ಭಾಷೆಗಳಲ್ಲಿ ಒಳ್ಳೆಯ ಪಾಂಡಿತ್ಯ ಇದ್ದವರು. ನಮಗೆಲ್ಲ ಅತ್ಯಂತ ಪರಿಚಯ ಇದ್ದವರು, ನಮ್ಮನ್ನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದವರು ಮೇಲ್ಕೋಟೆ. ಅಂತಹ ಒಂದು ಕುಟುಂಬದಿಂದ ಬಂದವರು ಆ ಹಿಂದಿನ ಪರಂಪರೆನ, ಅದೇ ಶಾಸ್ತ್ರಜನ್ಯವಾದ ಜ್ಞಾನ, ಅದೇವಾದ ಒಂದು ಪರಿಸರ, ಅದೇವಾದ ಮಂತ್ರ ಜಪ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ರೆ ತಪ್ಪೇನು? ಯಾವುದೋ ಹೊಸ ಕುಟುಂಬ ಅಲ್ವಲ್ಲ ಇದು, ಅದರಲ್ಲೇ ಉಪಾಸನೆ ಮಾಡ್ತಾ ಇದ್ದ ಕುಟುಂಬ. ಇವ್ರ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಆಲ್ರೆಡಿ ಇದ್ದಾನೆ. ಇವರಿಗೆ ಕುಲದೇವತೆಯೂ ಲಕ್ಷ್ಮೀ ನರಸಿಂಹ. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ನರಸಿಂಹ ಇವರಿಗೆ ಕುಲದೈವ. ಮದ್ದೂರು ಉಗ್ರ ನರಸಿಂಹ, ಇನ್ನೂ ಭಾಷೆ ಮದ್ದೂರಿನ ಉಗ್ರ ನರಸಿಂಹ. ಅದರಲ್ಲಿ ಯೋಗಾನಂದ ನರಸಿಂಹಾಖ್ಯಂ ದೈವತಂ ಪರಿಪಾಸ್ಮಹೆ ಅಂತ ನಾನು ಹೇಳಿದೆ. ಈಗ ಅವರು ಇನ್ನೂ ಉಗ್ರವಾಗಿರೋರು. ಅದರಲ್ಲಿ ಅಂತಹ ಒಂದು ನರಸಿಂಹ ಏನು, ಅಂತಹ ನರಸಿಂಹನೇ ಇವರಿಗೆ ಕುಲದೇವರು. ಅದರಿಂದ ಸುದರ್ಶನ ನರಸಿಂಹನ ಒಂದು ಮುಖ ಅಷ್ಟೇನೆ. ನರಸಿಂಹ ಒಂದು ಮುಖ, ಇನ್ನೊಂದು ಮುಖ. ಸಂಕಲ್ಪ ಶಕ್ತಿ, ಕ್ರಿಯಾಶಕ್ತಿ. ಕ್ರಿಯಾಶಕ್ತಿನೇ ಭಗವಂತನಾದ ಸುದರ್ಶನ. ನರಸಿಂಹನ ಸಂಕಲ್ಪ ಶಕ್ತಿ, ಕ್ರಿಯಾಶಕ್ತಿ ಎಲ್ಲ, ಕ್ರಿಯಾಶಕ್ತಿನೇ ಸುದರ್ಶನ. ಅಂತಹ ಒಂದು ಸುದರ್ಶನ ಮಂತ್ರ ಜಪವನ್ನು ಇವತ್ತು ಮಾಡಿದಾನೆ ಪಾಣಿ. ಅವನಿಗೆ ಮಂಗಳಗಳುಂಟಾಗಲಿ, ಶಾಪಾನುಗ್ರಹ ಸಮರ್ಥನಾಗಲಿ. ಅದೇ ಶಾಪ ಕೊಡಲಿ ಅಂತಲ್ಲ, ಆ ಸಿದ್ಧಿ ಆಗ್ಬಿಟ್ರೆ ಹಂಗೇನೆ. ನಾವೇನು ಹೇಳದೆ ಹೋದ್ರೂ ನಮ್ಮ ಮನಸ್ಸಲ್ಲಿ ಹಿಂಗಂತ ಅಂದ್ಕೊಂಡ್ರೆ ಸಾಕು, ಅದಾಗ್ಬಿಡುತ್ತೆ. ಹಾಗಂತ ಎಲ್ಲ ಪರಿಚಯ ಮಾಡಿ. ಕೆಲವರಿಗೆಲ್ಲ ಬಂದು ಇನ್ನೊಂದು ಕೇಳ್ತಾರೆ ಎಲ್ಲ, ಓ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗ್ಬಿಡ್ತದೋ, ಇವಾಗ ತೋರಿಸಿ ನೋಡೋಣ. ನಮ್ಮದು ಪ್ರದರ್ಶನ ವಿದ್ಯೆ ಅಲ್ಲ. ನಾವೇನು ಜಾದೂನ ಮಾಡ್ತೀವಿ ಕಣ್ಕಟ್ಟ, ಅಥವಾ ಇದು ಬೇರೆ ಹಗ್ಗದ ಮೇಲೆ ನಡೆಯೋದ, ಅವೆಲ್ಲ ನಾವು ಮಾಡೋಕ್ಕೆ ಹೋಗೋದಿಲ್ಲ. ನಿನಗೆ ಹಂಗಿದ್ರೆ ಚಾಲೆಂಜ್ ಮಾಡು ನೀನು, ಆಮೇಲೆ ನಿಂತ್ಕೊ ಅಂತ ನಾವು ಹೇಳ್ತೀವಿ ಅಷ್ಟೇ. ನಮ್ಮ ಕೈಲಿ ಎಲ್ಲರನ್ನೂ ಮಾಡಿದ್ರೆ ತೆಂಗಿನಕಾಯಿ ತೋರಿಸು ಅಂದರೆ ತೋರ್ಸೋಕ್ಕ ಸಡನ್ನಾಗಿ, ಅದು ನಮ್ಮ ವಿದ್ಯೆ ಅಲ್ಲ. ಬ್ರಹ್ಮವಿದ್ಯೆಗಳನ್ನು ಯಾರೋ ಬಂದು ಕೋತಿ ವಿದ್ಯೆ ಕಲ್ತಿರೋನು ಬಂದು ಬ್ರಹ್ಮವಿದ್ಯೆಯನ್ನು ತೋರಿಸು ಅಂದರೆ ತೋರ್ಸಕ್ಕೆ ಹೋಗ್ಬಾರ್ದು. ಅವಾಗ ಏನಾಗ್ತದೆ, ನಾವು ಅವ್ರ ಸ್ಟ್ಯಾಂಡರ್ಡ್ ಹಿಡಿದು ಹೋಗ್ಬಿಡ್ತೀವಿ. ನಮ್ದೊಂದು ಸ್ಟ್ಯಾಂಡರ್ಡ್ ಇರುತ್ತೆ ಮಂತ್ರ ಬಲಕ್ಕೆ, ಅದು ಅಲ್ಲಿ ಮಾತ್ರ ಪ್ರಯೋಗ ಆಗುತ್ತೆ. ಆದ್ದರಿಂದ ಪಾಣಿ ಭಾಳ ಕಷ್ಟಪಟ್ಟು ಇದನ್ನು ಸಾಧಿಸಿದ್ದಾನೆ. ನಾನು ಹೇಳೋದೇನೆಂದರೆ, ಭಾಳ ಜನಕ್ಕೆ ಏನೇನೋ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ 10 ನಿಮಿಷ ಕುಂತ್ಕೊಳ್ಳೋಕ್ಕಾಗೋದಿಲ್ಲ. ಈ ಜಗತ್ತಿನಲ್ಲಿ ಸಾಧನೆ ಮಾಡುವವರೆಲ್ಲರೂ ಕೂಡ ಸಹನೆಯಿಂದ ಸಾಧಿಸಿದವರೇ ಹೊರತು ಅರ್ಜೆಂಟಿಂದ ಯಾರನ್ನೂ ಸಾಧಿಸೋಕ್ಕಾಗೋದಿಲ್ಲ. ಆದ್ದರಿಂದ ಸಹನೆ ಇದ್ದವನು ಗೆಲ್ತಾನೆ, ನಿಜವಾಗಿಯೂ ವರ್ಕ್ ಮಾಡ್ತಾ ಇರೋನು ಗೆಲ್ತಾನೆ, ಸಾಧನೆ ಮಾಡ್ತಾನೆ. ಇವತ್ತು ನಮ್ಮ ಪಾಣಿ, ಸಾರಂಗ ಪಾಣಿ, ಸುದರ್ಶನ ಮಂತ್ರ ಜಪ, ಹೋಮ, ತರ್ಪಣ ಮತ್ತು ಬ್ರಾಹ್ಮಣ ಭೋಜನ ಅನ್ನುವ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾನೆ. ಆದ್ದರಿಂದ ಅವನಿಗೆ ಮಂಗಳಗಳಾಗಲಿ, ಸುದರ್ಶನ ಅವನಿಗೆ ಸರ್ವವಿಧವಾದ ಮಂಗಳಗಳನ್ನು ಕೊಡಲಿ. ನರಸಿಂಹ ಕುಲದೇವತೆ ಅವನು ಕೇಳಿದ್ದೆಲ್ಲ ಕೊಡಲಿ. ಅವನಿಗೆ ಶೀಘ್ರದಲ್ಲಿ ಮದುವೆ ಆಗುತ್ತೆ, ಮದುವೆ ಆಗಲಿ. ನಾವೆಲ್ಲ ಸುಮ್ಮನೆ ಹೇಳೋದು, ಸನ್ಯಾಸಿ ಮಠ ಎಲ್ಲೂ ಯಾವ ಮಠಕ್ಕೂ ಹೋಗೋದಿಲ್ಲ, ಯಾವ ಮಠದಲ್ಲೂ ಸನ್ಯಾಸಿನೂ ಆಗೋದಿಲ್ಲ. ಅವನು ಬೇಗ ಮದುವೆ ಆಗಲಿ, ಅವನಿಗೆ ಸಂತತಿಗಳೆಲ್ಲ ಆಚಂದ್ರಾರ್ಕ ವಂಶಾಭಿವೃದ್ಧಿಗಳಾಗಲಿ, ಚೆನ್ನಾಗಿರಲಿ. ನೀವೆಲ್ಲ ಬ್ರಾಹ್ಮಣರು ತಥಾಸ್ತು ಅನ್ಬೇಕು, ಅವನಿಗೆ ಅದಾಗಲಿ ಅಂತ ಅನ್ಬೇಕು. ಅದೇ ವಿಶೇಷ. ಸುದರ್ಶನನು ಹೌದು ಅಂತಾನೆ. ಇಂತಹ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದೀರಿ, ಇದು ಒಂದು ವಿಶೇಷವೇ. ಯಾಕಂದರೆ ಎಲ್ರಿಗೂ ಅದು ಸಿದ್ಧಿ ಯೋಗ ಇಲ್ಲ. ಈ ಸಿದ್ಧಿನ ನೋಡಿರೋರು, ಕೇಳಿರೋರು ಎಷ್ಟು ಜನ ಇದ್ದೀರಿ ಹೇಳಿ. ಭಾಳ ಜನ ಮಾಡಿರೋರೆಲ್ಲ ನೋಡಿದ್ದೀರಾ, ಮಂತ್ರ ಜಪ ಮಾಡೋರು ಅವ್ರನ್ನೆಲ್ಲ ನೋಡಿಲ್ಲ. ಎಲ್ರಿಗೂ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ ಹೋಗಿ. ಅಂಥವ್ರ ಜೊತೆಲಿ ಇರೋದೇ ಒಂದು ದೊಡ್ಡ ವಿಶೇಷ. ನಮಗೊಂದೊಂದು ಸಲ ಅನಿಸುತ್ತೆ, ನಾವೇ ಮಾಡಿದ್ದೀವೋ ಇಲ್ಲೋ, ನಮ್ಮ ಶಿಷ್ಯರುಗಳು ನಮ್ಮ ಜೊತೆಲಿದ್ದವ್ರು ನಮ್ಮ ಹೆಸರು ಹೇಳ್ಕೊಂಡೇನೋ ಮಾಡ್ತಾ ಇದ್ದಾರೆ. ನಾನು ಯಾವ ಗುರುನೂ ಅಲ್ಲ, ನಾನು ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಎಲ್ಲ ಮಂತ್ರ ಜಪವನ್ನು ಹೇಳ್ಕೊಟ್ಟಿರೋದೆಲ್ಲ ಯಾರು ಅಂದರೆ ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಹಾಸ್ವಾಮಿಗಳು. ಇವರು ನಮಗೆ ಕೆಲವು ಮಂತ್ರಗಳನ್ನು ಉಪದೇಶ ಮಾಡಿದರು. ಅದೇ ಥರ ಆದಕೇಸರಿ ಅಳಹಿಯ ಮಣವಾಳ ರಾಮಾನುಜ ಜಿಯರ್ ಸ್ವಾಮಿಗಳು ಮಹಾನ್ ನರಸಿಂಹ ಮಂತ್ರೋಪಾಸಕರು. ಅವರಿದ್ದಾಗ ಅವರ ವಿಡಿಯೋಗಳನ್ನು, ಅವರ ಜೀವನ ಚರಿತ್ರೆಯನ್ನು ನೋಡಿ ಅವರು ಮಹಾನ್ ಪರಾಕ್ರಮರು. ಅಂಥವ್ರು ರಂಗಪ್ರಿಯ ಮಹಾಸ್ವಾಮಿಗಳು, ಅವರು ನಿಮಗೆಲ್ಲ ಗೊತ್ತೇ ಇದೆ. ಅವರೆಲ್ಲ ದೇವರ ಥರ ಇದ್ದವರು. ಇವರೆಲ್ಲ ನಮ್ಮ ಗುರು ಪರಂಪರೆಯಲ್ಲಿ ಬಂದವರು. ಹಾಗಾಗಿ ಅದಲ್ಲದೆ ನಮ್ಮ ಪೂಜ್ಯ ಪಿತೃಪಾದರು, ಪರಮ ಯೋಗಿಗಳು,
ಹಾಗಾಗಿ ಎಲ್ಲ ಪರಂಪರೆಯಲ್ಲಿ ಬಂದಿರೋರು ಮಹಾಯೋಗಿಗಳೇ ಇದ್ದಾರೆ. ಅದರಿಂದ ಇವರು ಮಂಗಳವಾಗುತ್ತೆ ಅನ್ನೋ ನಂಬಿಕೆಯಿಂದ ಮಾಡಿದ್ದಾರೆ. ಎಲ್ಲ ಅಕ್ಷರ ತಗೊಳ್ಳಿ. ಸತ್ಯಾಸಂತು ಯಜಮಾನಸ್ಯ ಯಜಮಾನನ ಎಲ್ಲ ಕಾಮನೆಗಳು ಸತ್ಯವಾಗಲಿ ಅಂತ ವೇದೋಕ್ತವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತೀವಿ. ಹಾಗೆಯೇ ಶತಮಾನಂ ಭವತಿ ಸದಾಯು ವೇದೋಕ್ತಂ ದೀರ್ಘಮಾಯುಷ್ಯಂ ಭೂಯಾದಿತಿ ಭವಂತಃ ಮಹಾಂತಃ ಅನುಗೃಹ್ಣಂತು.